ಸಮಾಧಾನ ಪ್ರಿಯ. ಇಂಥವರು ನೂರಾರು ಜನರು ಬಂದರು ನಮ್ಮ ಪ್ರೀತಿಯನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ದುಃಖಿಸಬೇಡ ಪ್ರಿಯ, ಸದಾ ಕಾಲ ನಿನ್ನ ಮುಖದಲ್ಲಿ ನಗು ತುಂಬಿರಬೇಕು. ಸರಿಯಾದ ಸಮಯಕ್ಕೆ ನೀನೇನಾದ್ರೂ ಬರ್ದೇ ಹೋಗಿದ್ರೆ ನನ್ನ ಶೀಲದ ಗತಿ ಏನಾಗ್ತಿತ್ತು ಏನೋ. ಆ ಸನ್ನಿವೇಶವನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ಎಷ್ಟು ಭಯವಾಗ್ತಾ ಇದೆ ಗೊತ್ತಾ? ಚಿಂತಿಸಬೇಡ ಪ್ರಿಯ, ನಾನು ಜೀವಂತವಾಗಿರುವ ತನಕ ನಿನಗೆ ಕಾವಲುಗಾರನಾಗಿರ್ತೇನೆ. ನಿನ್ನ ಮುಖದಲ್ಲಿ ನಗು ಇಲ್ಲಂದರೆ ಈ ಭರತನ ಹೃದಯದ ಮಿಡಿತವೇ ನಿಂತು ಹೋಗುತ್ತದೆ ಕಣೆ. ಈ ಸಮಾಜದಲ್ಲಿ ಒಂದು ಹೆಣ್ಣು ಜೀವನ ಮಾಡಬೇಕು ಅಂತಂದ್ರೆ ಆ ಹೆಣ್ಣಿಗೆ ಮಾನ, ಶೀಲ, ಪ್ರಾಣ ಎಲ್ಲವೂ ಕೂಡ ಮುಖ್ಯವಾಗಿ ಇರುತ್ತಾನೆ. ಪ್ರಿಯ, ಅಲ್ಲಿ ನೋಡು, ಚಂದಮಾಮನ ಬೆಳೆದಿಂಗಳಿನಲ್ಲಿ ಹಕ್ಕಿಗಳು ಗೂಡಿನೊಳಗೆ ಕುಳಿತು ಆ ಚಂದಿರನನ್ನು ಹೇಗೆ ನೋಡ್ತೀವಿ ಅಂತ. ಈ ಹಚ್ಚ ಹಸಿರಾದ ಕಾನನ, ಜುಳು ಜುಳು ಎಂದು ಹರಿಯುವ ಜಲಪಾತ, ಕುಹು ಎಂದು ಕೂಗುವ ಕೋಗಿಲೆಯ ನಾದ, ಈ ಎಲ್ಲಾ ಜಲರಾಶಿಗಳು ತನ್ನ ಭಾವನೆಗಳೊಂದಿಗೆ ಜೀವಿಸುತ್ತವೆ. ಪ್ರಿಯ, ನನ್ನ ಕೊನೆ ಉಸಿರು ನಿಲ್ಲುವ ತನಕ ಪ್ರಿಯ ಪ್ರಿಯ ಎಂದು ಕೂಗುತ್ತದೆ ಈ ನನ್ನ ಹೃದಯದ ಮಿಡಿತ. ಪ್ರತಿ ಕ್ಷಣ ನನ್ನ ಹೃದಯದ ಬಳಿತವೂ ಕೂಡ ನೀನಿಲ್ಲದೆ ಹೋದರೆ ಕ್ಷಣ ಕಾಲ ಬದುಕುವ ಜೀವನವೇ ನನ್ನದಲ್ಲ. ಪ್ರಿಯ, ಕಿತ್ತು ತಿನ್ನುವ ಬಡತನದಲ್ಲಿ ಹುಟ್ಟಿದರು, ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ಬದುಕುತ್ತಿರುವೆ. ಆ ಕಷ್ಟ ಒಬ್ಬ ಬಡವನಿಗೆ ಮಾತ್ರ ಗೊತ್ತು. ಶ್ರೀಮಂತಿಕೆ ಎಂದು ಕರೆಸಿಕೊಳ್ಳುವ ಎಷ್ಟೋ ಬಡ ಜನರ ಮಾನ ಪ್ರಾಣ ಹಾಳು ಮಾಡಿ ಮೆರೆಯುತ್ತಿದ್ದಾರೆ. ಪ್ರಿಯ, ಬಡತನ ಸಿರಿತನ ನನ್ನದು ಶಾಶ್ವತ ಅಲ್ಲ ಕಣೆ. ನೀ ಎಷ್ಟಾಗಿ ದುಡಿದು ಜೀವನ ನಡೆಸುವನೇ ನಿಜವಾದ ಶ್ರೀಮಂತ. ಪ್ರಿಯ, ಬಡತನದಲ್ಲಿರೋ ಒಗ್ಗಟ್ಟು ಸಿರಿತನದಲ್ಲಿ ಇರಲಾರದು ಪ್ರಿಯ. ಇರ್ಬೋದು ಮೋಹನ್, ಆದ್ರೆ ಹರಿಯುವ ನದಿ ಕೂಡ ಸಾಗರದ ನೆಲೆಯನ್ನುಕೊಂಡಿತು. ಆದ್ರೆ ನನ್ನ ನಿನ್ನ ಪ್ರೀತಿಗೆ ಯಾವ ನೆಲೆಯೂ ಇಲ್ಲ. ಒಂದು ಕಡೆ ನನ್ನ ಮಾವನ ಭಯ, ಇನ್ನೊಂದು ಕಡೆ ನಿನ್ನ ಕಿತ್ತು ತಿನ್ನುವ ಬಡತನ. ಇದವನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನನ್ನ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಗೊತ್ತಾ ಮೋಹನ್? ಅವರ ವಿಷಯ ಗೊತ್ತು ಪ್ರಿಯ, ಆದರೆ ಏನು ಮಾಡೋದು? ತಾವು ನಿನ್ನ ಸೇವಕರು ನಿನ್ನ ಮಾವನ ಅರಮನೆಯಲ್ಲಿ ನಾಯಿಯಂತೆ ಕಾವಲು ಕಾಯ್ತಾರೆ. ಅಂತದ್ರಲ್ಲಿ ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಬಡ ಬಾಯಿ ಕಣೆ. ಹಣದ ಮುಂದೆ ಮಾನವನ ಧರ್ಮ ನಡೆಯಲಾರದು ಪ್ರಿಯ. ಸಮಯ ಬರುವ ತನಕ ಅವನ ಚಿಂತೆ ನಡೆಯೋಣ. ಆಸ್ತಿಯನ್ನ ವಿಚಾರದಲ್ಲಿ ನನ್ನ ತಂದೆ ತಾಯಿಯನ್ನ ಒಂದು ನೀರು ಕುಡಿದಿದ್ದ ನರಭಕ್ಷಕ. ಅಕಸ್ಮಾತ್ ನನ್ನ ನಿನ್ನ ಪ್ರೀತಿ ವಿಷಯವನ್ನ ಗೊತ್ತಾದ್ರೆ ಅವನು ನಿನ್ನ ಎಲ್ಲಿ ಏನು ಮಾಡ್ಬಿಡ್ತಾನೋ ಅಂತ ನನಗೆ ತುಂಬಾ ಭಯವಾಗ್ತಾ ಇದೆ. ಪ್ರಿಯ, ನಂಬಿದ ಹಂಬಿಗನ ನೀರಲ್ಲಿ ಮುಳುಗಿ ಹೋದಾಗ ನನ್ನ ನಿನ್ನ ನಂಬಿಕೆಯ ಮಾತುಗಳು ನನ್ನ ಸಾಗಲು ಸಾಧ್ಯವೇ ಪ್ರಿಯ? ಎಲ್ಲವೂ ಹಾಗೆ ಪ್ರಿಯ. ಆದ್ರೂ ಆ ಸುಖವಾದ ಜೀವನ ಯಾವಾಗ ಬರುತ್ತೋ ಏನೋ ಅಂತ ಆ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಸಮಯ ಮತ್ತು ಸಮುದ್ರದ ಅಲೆಗಳು ಯಾರಿಗೋಸ್ಕರ ಕಾಯುವುದಿಲ್ಲ ಪ್ರಿಯ, ನಾನು ನಿನಗೋಸ್ಕರ ಕಾಯುತ್ತೇನೆ. ತಾಳ್ಮೆ ಇರಬೇಕು ಜೀವನದಲ್ಲಿ ಪ್ರಿಯ. ಆದರೆ ಒಂದು ಮಾತು ನೆನಪಿದೆ, ಜನಿಸಿದಾಗ ಜ್ಞಾನವಿಲ್ಲ, ಮರಣಿಸಿದಾಗ ಪ್ರಾಣವೇ ಇಲ್ಲ. ಈ ಜನನ ಮರಣದ ಮಧ್ಯೆ ಹಣವೇ ಇಲ್ಲ. ಹಣಕ್ಕಾಗಿ ಬದುಕುವನೋ ನಿನ್ನ ಮಾವ, ಪ್ರೀತಿಗಾಗಿ ಜೀವಿಸುವವರು ನಾವು. ಹೋಗಲಿ ಪ್ರಿಯ, ಇದೇ ಸಂತೋಷದ ಸಮಯದಲ್ಲಿ ಹಾಡುವ ಒಂದು ಪ್ರೇಮ ಗೀತೆ.
ನಾನು ಯಾರು? ಹೌದು, ನಾನು ಯಾರು? ಈ 60 ಹಳ್ಳಿಯ ದೊರೆ. ಈ ದೊರೆಗೆ ಯಾರಿಂದ ಅವಮಾನ? ನನ್ನ ಮನ ಮೆಚ್ಚಿದ ಚೆಲುವೆ ಪ್ರಿಯಳಿಂದ ಈಗಾದರೂ ಮಾಡಿ ಆ ಬಡಬಿಕರಿಯ ಪ್ರೀತಿಯಿಂದ ದೂರ ಮಾಡಬೇಕು. ಇಲ್ಲವಾದರೆ ಅವಳ ಆಸ್ತಿ ಕೈ ಜಾರಿ ಹೋಗುತ್ತದೆ. ಅವಳು ನನ್ನ ಮಾತು ಕೇಳಿದರೆ ಸರಿ, ಇಲ್ಲವಾದರೆ ಅವಳ ಆಸ್ತಿ ಕೈ ಜಾರಿ ಹೋಗುತ್ತದೆ. ಇಲ್ಲವಾದರೆ ಅವಳ ತಂದೆ ತಾಯಿಯಂತೆ ಜೀವಂತ ಸಮಾಧಿ ಮಾಡಿ ಆದರೂ ಆಸ್ತಿಯನ್ನು ಕಾಪಾಡಿಕೊಳ್ಳುತ್ತೇನೆ. ಹೌದು, ನಾನು ಯಾರು? ಬಿಕ್ಕದ ಎಣ್ಣೆ ಸುತ್ತ 60 ಹಳ್ಳಿಯ ದೊರೆ ನಾನು. ಈ ಊರಿನ ಗರುಡ, ಈ ಶ್ರೀಮಂತ, ನಿನ್ನಂತ ಹೆಣ್ಣುಗಳಿಗೆ ಮುದ ನೀಡುವ ಅಮ್ಮೀರ ನಾನು. ಮುದ್ದು ಮುಖದ ಕೋಮಲೆ, ನಿನ್ನ ಹೆಸರೇನು? ನೋಡಿ, ನನ್ನ ಹೆಸರು ರಾಧಾ ಅಂತ. ನಾನು ಬಡಪಾಯಿ. ನಾನು ಕೆಲಸಕ್ಕೆ ಹೋಗಬೇಕು. ನನಗೆ ಟೈಮ್ ಆಯ್ತು, ದಾರಿ ಬಿಡಿ. ರಾಧಾ? ರಾಧಾ, ಈ ನಿನ್ನ ಸೌಂದರ್ಯಕ್ಕೆ ಯಾವ ಸುರ ಲೋಕದ ಸುಂದರ್ಯರು ಸಾಟಿ ಆಗಲಾರರು. ದೇವತೆಯ ಸೌಂದರ್ಯವನ್ನಂತೆ ನಿಂತ ಶಿರ ಬಾಲಕೆ ನೀನು. ಈ ನಿನ್ನ ಸೌಂದರ್ಯದ ಸಿರಿಯನ್ನು ನನಗೆ ಅಪ್ಪಿಸಬಾರ. ನಾನು ಯಾರು ಎಂದು ತಿಳಿದರೆ ಎದೆ ಹೊಡೆದು ಸಾಯುವೆ. ಎದೆ ಹೊಡೆದು ಸಾಯುವೆ? ಹಾಗಾದರೆ ಯಾರಲ್ಲ ನೀನು? ನಾನು ಸಿಬಿಐ ಆಫೀಸರ್ ಎಂದು ಇವರಿಗೆ ತಿಳಿಯಬಾರದು. ಏಕೆ ರಾಧಾ ಮೌನವಾದೆ? ರಾಧಾ, ಹಸಿರತ ಮಾರದೆರೆ ಮಣ್ಣಲ್ಲಿ ಮಣ್ಣಾಗಿರುವಾಗ ನನಗೆ ಯಾವ ಲೆಕ್ಕ ನೀನು? ಸುಮ್ಮನೆ ನನ್ನ ಆಸೆ ಐತಿ ನನ್ನ ವಜ್ರ ಕೊಟ್ಟೊಳಗೆ ಬಂದು ನನ್ನ ಕಾಮದ ಅವನು ತೀರಿಸಬಾರೆ. ಏ ಪಾಪಿ, ಮೊದಲು ಕೈ ಬಿಡು. ನಾನು ಯುಗ ಪುರುಷನ ಪ್ರಿಯತಮ ಎಂದು ಗೊತ್ತಾದರೆ ಮರೆಯಬೇಡ, ಎಚ್ಚರ. ಆ ಕುಲಮನೆಯಲ್ಲಿ ಶ್ರೀಮಂತನು ಒಂದೊತ್ತಿದ ಕೂಳಿಗೆ ಭಿಕ್ಷೆ ಬೇಡಿ ಬದುಕುತ್ತಿದ್ದ ನಿನ್ನ ಶ್ರೀಮಂತ ಆಸ್ತಿಗಾಗಿ ತನ್ನ ಅಕ್ಕ ಮಾವನನ್ನೇ ಕೊಲೆ ಮಾಡಿ ಅದೇ ಆಸ್ತಿಯಲ್ಲಿ ಅಮ್ಮೀರನಾಗಿ ಮೆರೆತಿದ್ದಾನೆ. ಆ ನಿನ್ನ ಶ್ರೀಮಂತ ಅವನು ಬಂದು ಕಾಪಾಡುತ್ತಾನೆ ಎನ್ನುವ ನಂಬಿಕೆಯನ್ನು ಬಿಟ್ಟು ಬಿಡು. ಇಲ್ಲಿ ಇರುವುದು ಜೋಡಿಗೆ ಸಿಂಹ. ಅವನ ಯಾವ ಲೆಕ್ಕ ನನಗೆ? ಸುಮ್ಮನೆ ನನ್ನ ಆಸೆಯಂತೆ ನನ್ನ ಕಾಮದ ತೀರಿಸಬಾರೆ. ನೀನು ಬಾ ಅಂದ ತಕ್ಷಣ ನಿನ್ನ ಜೊತೆ ಬಂದು ಮಲಗಲು ನಾನೇನು ನಿನ್ನ ಅರಮನೆ ದಾಸಿ ಅಲ್ಲ. ನಿನ್ನ ಮಂಚದ ಮೇಲೆ ಮಲಗಲು ನಾನೇನು ಸುಳಿಯೂ ಅಲ್ಲ. ಮಾತನಾಡೋ ಮಗನೇ. ಸುಮ್ಮನೆ ನೀನು ಹಾಗೆ ನೀನು ಬಂದರೆ ಈ ನನ್ನ ಹೃದಯದ ರಾಣಿಯಾಗಿರುವೆ. ಇಲ್ಲವಾದರೆ ಇಲ್ಲಿ ನಡೆಯುವುದು ಮಹಾಸಂಗ್ರಾಮ. ಯೋಚನೆ ಮಾಡು. ಮನಸ್ಸು ಒಬ್ಬರಿಗೆ ನೀಡಿ ದೇಹ ಇನ್ನೊಬ್ಬರಿಗೆ ಅರ್ಪಿಸಲಾರೆ ನಾನು. ರಾಧಾ, ನನ್ನ ಮಾತು ಕೇಳು. ಒತ್ತು ರತ್ನದ ರಾಯಿಸಿಯ ಮೇಲೆ ಕುಳಿತುಕೊಳ್ಳುತ್ತೀರಿ, ಅದನ್ನು ತೊರೆದ ತಿಪ್ಪೆ ಮೇಲೆ ಕುಳಿತುಕೊಂಡರೆ ಏನು ಪ್ರಯೋಜನ? ಏಕೆ ರಾಧಾ ಬಡರ ತನದಲ್ಲೇ ಬೇಯುವೆ? ಸುಮ್ಮನೆ ಈ ನನ್ನ ವಜ್ರಕೋಟೆ ಒಳಗೆ ಬಂದು ನನ್ನ ಕಾಮದ ತೀರಿಸಬಾರೆ.
ಮುಚ್ಚಿ ನನ್ನ ಪ್ರೀತಿ ಪ್ರೀತಿ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಉಸಿರಾಗಿ ಪ್ರೀತಿ ಬದುಕಾಗಿ ಪ್ರೀತಿ ನನಗಾಗಿ ಪ್ರೀತಿ ನಿನಗಾಗಿ ಪ್ರೀತಿ ಓ ರಾಧಾ ನೀ ನನ್ನ ಪ್ರೀತಿ ರಾಧಾ 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 ಪ್ರೇಮಿಂಚೈವೆ ನಿನ್ನ ಬದಲಿ ನೇನು ಕೋರೆ ಗುಂಡೆಲೋನ ಉಂಟಿಪೋವೆ ಓವೆ 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 ಸಾವಿರಾರು ದಿನಗಳ ಕೆಳಗೆ ನನ್ನದಯ ಗರ್ಭದ ಒಳಗೆ ಸಾವಿರಾರು ದಿನಗಳ ಕೆಳಗೆ ನನ್ನದಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ ಪಡೆಯಿತು ಪ್ರಾಣ ಬೆಳೆಯಿತು ಬೆಳೆಯಿತು ಮುತ್ತಿನ ಮಾತಂಗ ಪ್ರೀತೆ 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 ನನ್ನೇ ಪ್ರೀತೆ ದಯಮಾಡಿ ಪ್ರೀತಿ ಕೃಪೆ ತೋರಿ ಪ್ರೀತಿ ಪ್ರೇಮಿಗಾಗಿ ಪ್ರೀತಿ ಪ್ರೀತಿಗಾಗಿ ಪ್ರೀತಿ ಓ ಚೆಲುವೆ ನೀ ನನ್ನ ಪ್ರೀತಿ ಚೆಲುವೆ 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 ಪ್ರೀತೆ ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತಿ ಓ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ ಪ್ರೀತಿ ಓ ಹೋ ಹೋ ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನದಕ್ಕೆ ನೀ ಯಜಮಾನಿ ನಿನ್ನಂದಕ್ಕೆ ನಾ ಅಭಿಮಾನಿ ನನ್ನದಕ್ಕೆ ನೀ ಯಜಮಾನಿ ನೀನಿಲ್ಲದ ಲೋಕ ಶೂನ್ಯ ಬಾಳು ಬರಡು ಜನ್ಮ ಕಂಡ ಸೃಷ್ಟಿಯ ಅದ್ಭುತವೇ ಪ್ರೀತೆ 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 ನನ್ನೇ ಪ್ರೀತೆ ದಯಮಾಡಿ ಪ್ರೀತಿ ಕೃಪೆ ತೋರಿ ಪ್ರೀತಿ ಪ್ರೇಮಿಗಾಗಿ ಪ್ರೀತಿ ಪ್ರೀತಿಗಾಗಿ ಪ್ರೀತಿ ಓ ಲಲನ ನೀವು ಲೇಖ ಬದುಕಗಳನ ವಿನಮ ವಿನಮ ಶಬಾಷ್ ಗರುಡ ಬೆಚ್ಚಬೇಕು ಕಣ ನಿನ್ನ ಧೈರ್ಯ ಉಂಟು. ಲೇ ಗರುಡ ತನ್ನ ಎಡದ ಬದುಕುವುದನ್ನು ಬಿಟ್ಟು ತನ್ನ ಎಡದ ಬಾಳುವುದನ್ನು ಬಿಟ್ಟೆ ಆದರೆ ಹೆಣ್ಣಿನ ಮಾನ ಪ್ರಾಣ ಜೊತೆ ಆಡುವುದನ್ನು ಬಿಟ್ಟು ನಾಚಿಕಾಗಬೇಕು ನಿನ್ನ ಜನ್ಮಕ್ಕೆ ಮಾತಿಗೆ ಮಾತ್ರ ನಿನ್ನ 60 ದರಿಯಲ್ಲವೇ ನಾಚಿಕೆ ಏ ಕಿರಣ್ ನೀವು ಭಯಪಟ್ಟನಿಗೆ ಓಟರ್ನ ಕಲಿಪೆ ಕಾಲ್ಸಿ ಪಾರೇಸ್ತಾ ಲೇ ಕಿರಣ್ ಮಾತು ಮರ್ಯಾದೆಯಿಂದ ಬರಲಿ ಇವಳ ಅಂಗಾಂಗದ ಸುಖ ನನಗೆ ಬೇಕು ನಿನಗೆ ಏನು ಬೇಕು ಕೇಳು ಕೊಡುತ್ತೇನೆ ಇವಳ ಮಾತು ನನಗೆ ಬೇಕು ಕೇಳು
ಇವಳ ಸೌಂದರ್ಯದ ಗುಂಗಲ್ಲಿ ನಾನು ಆಗಿದ್ದೇನೆ. ಲೇ ಗಡ, ಪ್ರಾಣಕ್ಕೆದ್ರಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪ್ರೇಯಸನ್ನ ಸುಮ್ಮನೆ ನಿನಗೆ ಬಿಟ್ಟು ಸುಮ್ಮನೆ ಏಡಿ ಅಂತ ಹಿಂತಿರುಗೋಗಬೇಕೆ? ನೀನಾಗಿ ನೀನು ಸುಮ್ಮನೆ ಹೋದರೆ ಸರಿ, ಇಲ್ಲ ಒಂದರ ನಿನ್ನ ಕೋಟೆ ನಟಿ ವ್ಯಾಪಾರವನ್ನು ಸರ್ಕಾರಕ್ಕೆ ತಿಳಿಸಿ ಮನೆಗೆ ಕಳಿಸಬೇಕಾಗುತ್ತದೆ. ಎಚ್ಚರಕ ಮಗನೇ. ಹೇಗೆ ತಿಳಿಯಿತು ಇವನಿಗೆ? ಹೇಗೆ ತಿಳಿಯಿತು ಕೋಟ ನೋಟಿನ ವಿಷಯ? ಲೇ ಕಿರಣ್, ನಮ್ಮಿಬ್ಬರ ಜೀವನದ ಚದುರಂಗದಾಟ ಆಡುವ ಈ ಅಮೀರ ಗರುಡ ಈ ದಿನ ನಾನು ಹೋಗುತ್ತೇನೆ. ಆದರೆ ಈ ನಿಮ್ಮ ಬಿರುಗಾಳಿಯಂತೆ ಸಾಗುತ್ತಿರುವ ಈ ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡ್ಡ ಬರುತ್ತವೆ. ಬರುವೆ ಕಿರಣ್, ಬರುವೆ ರಾಧ. ಇಬ್ಬರು ಕೋತ ಮಳ್ಳಿ ವಾಸ. ಏ ಬೊಮ್ಮಾಲೆ, ಬೊಮ್ಮಾಲೆ ನಿನ್ನದಲ್ಲ. ಏನು? ಅವನು ಕೋಟೆ ನೋಟಿನ ವ್ಯವಹಾರ ಮಾಡ್ತಾನೆ. ಎಲ್ಲಿ, ಯಾವ ಸ್ಥಳದಲ್ಲಿ ಮಾಡ್ತಾನೆ? ಅದು ನಿನಗೆ ಹೇಗೆ ಗೊತ್ತು? ಹೇಳಿ, ಯಾವ ಸ್ಥಳದಲ್ಲಿ ಮಾಡ್ತಾನೆ? ರಾಧಾ, ಅವನ ವಿಷಯ ನಮಗೆ ಬೇಡ. ನಮ್ಮ ಜೀವನದಲ್ಲಿ ದಾರಿಯನ್ನು ಕಷ್ಟ ದುಃಖವನ್ನು ಮರೆತು ಈ ಸಮಯದಲ್ಲಿ ಸಂತೋಷ ಅಂತಂದ್ರೆ ಅವರ ಬಗ್ಗೆ ನಮಗೆ ಏಕೆ ರಾಧಾ? ಛೇ ಛೇ, ಹಾಗೇನಿಲ್ಲ. ಸುಮ್ಮನೆ ಅವನ ಬಗ್ಗೆ ಹಾಕಿ ತಿಳಿದುಕೊಳ್ಳೋ ಕುತೂಹಲ ಅಷ್ಟೇ. ರಾಧಾ, ದೇಶ ವಿದೇಶದಲ್ಲಿ ನಡೀತಿದೆ ಅವನ ಬಿಸಿನೆಸ್. ನನಗೆ ಯಾರು ಹೇಳಿದ್ದಕ್ಕೆ ಹೌದೇ? ಹಾಗಾದ್ರೆ ಆಯ್ತು ಬಿಡಿ. ಸುಮ್ಮನೆ ಹಾಗೆ ತಿಳಿದುಕೊಳ್ಳುವ ಕುತೂಹಲಕ್ಕಾಗಿ ನಾನು ಈ ರೀತಿ ಕೇಳಿದೆ ಅಷ್ಟೇ. ನಿಲ್ಲು ರಾಧಾ, ನಿಲ್ಲು. ತುಂಬಾ ದಿನದಿಂದ ಗಮನಿಸುತ್ತಿರುವೆ. ನಿನ್ನ ಗಮನವಲ್ಲ ಆ ಗರುಡನ ಮೇಲೆ ಮತ್ತೆ ಈ ಗಪುರುಷನ ಮೇಲೆ ಇರ್ತದಲ್ಲಿ ಏಕೆ? ಹೇಳು ರಾಧಾ, ನೀನೇನಾದ್ರೂ ಸಿಬಿಐ ಕೆಲಸದಲ್ಲಿ ಇದ್ದೀರಾ? ನಾನು ಸಿಬಿಐ ಆಫೀಸ್ ಆಗಿದ್ರೆ ನಿಮ್ಮನ್ನ ಪ್ರೀತಿ ಮಾಡ್ತಾ ಇರ್ಲಿಲ್ಲ. ನನ್ನ ದಾರಿಯೇ ಬೇರೆ ಆಗಿರ್ತಿತ್ತು ಗೊತ್ತಾ? ಅಂದಾಗ ಹೋಗಲಿ ಬಿಡಿ, ಹೊರಡೋಣ, ನಡೀರಿ. ರಾಧಾ, ಈ ನಮ್ಮ ಪ್ರೀತಿ ಸಾಗರದಂತಿರಬೇಕು, ನದಿಯಾಗಿ ಹರಿದಾಡಬಾರದು. ನಮ್ಮ ಪ್ರೀತಿಯ ಪಯಣ ಸಂತೋಷದಿಂದಿರಬೇಕು. ನೋಡಿ, ಈ ನಮ್ಮ ಊರಿನಲ್ಲಿ ಅದೆಷ್ಟೋ ಜನರು ಆ ಗರುಡನಿಂದ ಮೋಸ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅವರೀಗ ನಡು ಬೀದಿಯಲ್ಲಿದ್ದಾರೆ ಗೊತ್ತಾ? ರಾಧಾ, ಈಶಾನ ಬಿಟ್ಟು ಈ ಸುಂದರ ಪ್ರಕೃತಿಯ ಮಡಿಲಲ್ಲಿ ಆ ದೇವರ ಮುಡಿದ ಕುಸುಮವಾಗಿ ಈ ಕ್ಷಣದಲ್ಲಿ ಪ್ರೀತಿಯ ಭಾವನೆಯನ್ನು ನನಗೂ ಅಷ್ಟೇ. ಈ ನಮ್ಮ ಪ್ರೀತಿಯ ಬಂಧ ಸದಾಕಾಲ ಹೀಗೆ ಇರಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ರಾಧಾ, ನೀನು ಹೇಳುವ ಮಾತು ಸರಿ ಇದೆ. ಜೀವನ ಎನ್ನುವ ಯುದ್ಧದಲ್ಲಿ ಗೆಲ್ಲಲೇಬೇಕಿರುವುದು ಧೈರ್ಯ. ಆ ಧೈರ್ಯ ನನ್ನಲ್ಲಿದೆ ರಾಧಾ. ಈ ಪ್ರಪಂಚ ಹೇಗಿದೆ ಗೊತ್ತಾ? ನಗುಗಿರ ಬೆಲೆ ನಗುಗಿಲ್ಲ, ಹಣಕ್ಕಿರ ಬೆಲೆ ಗೆಲುಕಿಲ್ಲ, ಸುಳ್ಳಿಗಿರ ಬೆಲೆ ಸತ್ತಕ್ಕಿಲ್ಲ. ಇದೇ ಈಗಿನ ಪ್ರಪಂಚ ರಾಧಾ. ಹೌದು, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಈ ಪ್ರಪಂಚದಲ್ಲಿ ನೀತಿವಂತರು ನೀತಿವಂತರು ಅದೆಷ್ಟೋ ಜನರು ಪರದಾಡುತ್ತಿದ್ದಾರೆ. ಒಂದು ತತ್ತಿನ ಊಟಕ್ಕೆ ಪರದಾಡುತ್ತಿದ್ದಾರೆ. ಅದೇ ಶ್ರೀಮಂತರು ಸುಖದ ಸಂಪತ್ತಿಗೆ ತೇಲಾಡುತ್ತಿದ್ದಾರೆ. ಅವರಿಗೆ ಪ್ರೀತಿ ಪ್ರೇಮ ಸಂಬಂಧಕ್ಕೆ ಲೆಕ್ಕವೇ ಇಲ್ಲ. ಹೌದು ರಾಧಾ, ನಿಜವಾದ ಪ್ರೀತಿ ಮಾಡುವವರು ದೇಹಕ್ಕೆ ಆಸೆ ಪಡೋದಿಲ್ಲ. ಯಾರೋ ದೇಹಕ್ಕೆ ಆಸೆ ಪಡುತ್ತಾರೋ ಅವರು ಪ್ರೀತಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಈ ದೇಹ ಒಂದು ದಿನ ಮಣ್ಣಾಗುವುದು, ಆದರೆ ಈ ಪ್ರೀತಿ ಯಾವತ್ತಿಗೆ ಮಣ್ಣಾಗುತ್ತದೆ. ಇದೇ ರಾಧಾ ನಿಜವಾದ ಪ್ರೀತಿ. ಕಿರಣ್, ನಿನ್ನ ಮನದಲ್ಲಿ ಹೆಣ್ಣಿಗೆ ಅದೆಷ್ಟು ಸ್ಥಾನ ಮಾನ ನೀಡಿದ್ಯಾ? ಅಂದ ಹಾಗೆ ಸಂಗಾತಿಯ ಬಗ್ಗೆ ನಿನ್ನ ಅಭಿಪ್ರಾಯ? ರಾಧಾ, ಸಂಗಾತಿಯ ಬಗ್ಗೆ ಎಂತ ಇರಿಸಲಿಲ್ಲ ಕೋಪರಿಲ್ಲ. ಅವಳು ಒಂದು ಪರಿಚಯವನ್ನು ಇಲ್ಲದ ಸಲ್ಲದ ಆಲೇಷನ ಮಾಡ ಬದಲು ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಾಂಧವ್ಯ ಇದು ಸಾಧ್ಯವಾದ ಇವರ ಮನದಲ್ಲಿ ಪ್ರವೇಶ ಮಾಡಿ ನಾನು ತಪ್ಪು ಮಾಡಿದೆ ಎಂದು ನನಗೆ ಅನಿಸುತ್ತಿದೆ. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಅಂತ ಹಾಗೆ ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಧಾ, ಪ್ರೀತಿ ಅಂದರೆ 10 ನಿಮಿಷ ಹಾಸಿಗೆ ಮೇಲೆ ಒಂದು ಸುಖ ಇಲ್ಲ. ಪ್ರಾಣ ಹೋಗುವವರೆಗೆ ಜೊತೆಯಲ್ಲಿ ಕಷ್ಟ ಸುಖ ಹಂಚಿಕೊಂಡು ಜೀವನ ನಡೆಸುವುದೇ ಪ್ರೀತಿ. ಎಷ್ಟೋ ಜಗಳವಾಡಿದರು ಮರದಿಲ್ಲ, ಏನು ನಡೆದಿಲ್ಲ ಎನ್ನುವಾಗ ನಗು ನಗುತ್ತಾ ನಲಿತ ಮಾತನಾಡಿದೆ. ಅಂತ ಪ್ರೀತಿ ಸಿಕ್ಕರೆ ಇವರ ಜೀವನಕ್ಕೆ ಬರ್ತದೆ ಸಮಾನವಾದ. ಮನದಲ್ಲಿ ದ್ವೇಷ, ಮುಖದಲ್ಲಿ ಪ್ರೀತಿ ಇದ್ದರೆ ನಮ್ಮ ಬಯಕೆಗಳನ್ನು ಈಡೇರಿಸಲಾಗದು. ಕಿರಣ್, ರಾಧಾ, ಮಸಳ ಕೊರಟೆ ಎಣಕ್ಕೆ ಹೂವಿನಿಂದ ಎಷ್ಟು ಅಲಂಕಾರ ಮಾಡಿದ್ರು ಅದು ಕೂಡ ಎಷ್ಟು ವ್ಯರ್ಥವಲ್ಲವೇ? ಹಾಗೆ ಮನಸ್ಸತ್ರ ಇಲ್ಲದ ಜನರಿಗೆ ನಾವು ಎಷ್ಟೊಂದು ಉಪಕಾರ ಮಾಡಿದ್ರು ಅದು ಕೂಡ ಎಷ್ಟು ವ್ಯರ್ಥವಲ್ಲವೇ? ನೋಡಿ, ನಿಮ್ಮಲ್ಲಿ ಗುಣ, ಸದ್ಗುಣ, ವಿನಯ ಮಾತುಗಳನ್ನು ಕೇಳಿ ನನ್ನ ಮದುವೆಯನ್ನು ನೀವೇ ಗೆದ್ದಿದ್ದೀರಿ ಎಂದು ಅನಿಸುತ್ತದೆ.
ರಾಧಾ ಬರೀ ಮಾತಲ್ಲ ನನ್ನ ಪ್ರೀತಿಯ ಪಾರಿಜಾತ ನೀನು, ನಿನ್ನ ಸುತ್ತುವ ದಿಂಡಿ ನಾನು, ನೀಡುತ್ತಿರಲಿ ನಿನ್ನ ಪ್ರೀತಿಯ ಅವತಾರ. ಇಲ್ಲೇನು ಬೇರೆ ಜಗದ ಚಿಂತನ, ನನ್ನ ಮುದ್ದು ಮನೆಗೆ ನೀನು ಬಳಿ ಇದ್ದರೆ ನಾನು ಮರಿಗೆ. ಈ ಮನೆಯಲ್ಲಿ ಸದಾ ನಲಿಯಾಗಿರುವ ನಿನ್ನ ಅಕ್ಕಿ ಅಂತ ಹಾರಾಡ್ತಾ ಮನೆ ಬೆಚ್ಚಿ ಆಡೋಣ ಪ್ರೇಮಿಗೆ. ಓ ಪ್ರೇಮಿ ಹೇ ಬಾ ಪ್ರೇಮಿ ಹೇ, ಓ ಪ್ರೇಮಿ ಹೇ ಐ ಲವ್ ಯು, ಐ ಲವ್ ಯು.